ಸರ್, ನಾನು ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಗೋಪಾಲಕೃಷ್ಣ ಅಂತ. ಸೊ ಈ ದಿನ ಆದರ್ಶ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆ, ಅದರ ಜೊತೆಗೆ ನಾವು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಬ್ಲಡ್ ಡೊನೇಷನ್, ಸೊ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಹಳ್ಳಿ ಜನದವರು ಏನಿದ್ದಾರೆ ಸೊ ಇವರಿಗೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಮಯ ಇರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಶಾಲೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ನಮ್ಮ ಪೋಷಕರು, ಅದರ ಜೊತೆಯಲ್ಲಿ ನಾವು ಪೋಷಕರ ಸಭೆಯನ್ನು ಸಹ ಆಯೋಜನೆ ಮಾಡಿದ್ದೀವಿ. ಪೋಷಕರ ಸಭೆ ಬಂದಿರತಕ್ಕಂಥ ಒಂದು ಪೋಷಕರು ಇರ್ಬೋದು, ಜೊತೆಗೆ ಪಬ್ಲಿಕ್ ಇರ್ಬೋದು. ಸೊ ಈ ಉಚಿತ ಒಂದು ಏನು ಆರೋಗ್ಯದ ಒಂದು ತಪಾಸಣೆಯನ್ನು ಸದುಪಯೋಗಪಡಿಸ್ಕೊಳ್ಳಿ, ಆರೋಗ್ಯದ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಶಾಲೆಯ ಆಡಳಿತ ಮಂಡಳಿ ನಾವೆಲ್ಲರೂ ಸಿಬ್ಬಂದಿ ಸೇರಿ ಈ ಒಂದು ನಿಸರ್ಗ ಸೇವಾ ಸಂಸ್ಥೆಯ ಒಂದು ಅಡಿಯಲ್ಲಿ ನಾವು ಈ ಒಂದು ದಿನದಲ್ಲಿ ಫ್ರೀ ಹೆಲ್ತ್ ಚೆಕಪ್ಪನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಮಕ್ಕಳಿಗೆ ಈ ದಿನ ಸಬ್ಜೆಕ್ಟ್ ವೈಸ್, ಈಗ ಮಕ್ಕಳಲ್ಲಿ ನಾವು ಸೈನ್ಸ್ ಎಕ್ಸಿಬಿಷನ್ ಅಂತ ಒಂದು ದಿನವನ್ನು, ಈ ದಿನ ನಾವು ಸೈನ್ಸ್ ಡೇ ಅಂತಕ್ಕಂಥ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ನಾವು ಸಬ್ಜೆಕ್ಟ್ ವೈಸ್ ಎಕ್ಸಿಬಿಷನ್ನ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಇದ್ರ ಉದ್ದೇಶ ಏನು, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಒಂದೊಂದು ಸಬ್ಜೆಕ್ಟಲ್ಲಿ ಆ ಒಂದು ಕಲೆ ಇರುತ್ತೆ. ಆ ಕಲೆಯನ್ನು ನಾವು ಆಚೆ ತೆಗೆಯುವಂಥ ಒಂದು ಪ್ರಯತ್ನವನ್ನು ಸಹ ನಾವು ಮಾಡಿದ್ದೀವಿ. ಸಬ್ಜೆಕ್ಟ್ ವೈಸ್ ಎಕ್ಸಿಬಿಷನ್ ಅಂತ ಮಾಡಿದ್ದೀವಿ. ಸೊ ಅದರಲ್ಲಿ ಪ್ರತಿಯೊಂದು ಮಗು ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಸಬ್ಜೆಕ್ಟಲ್ಲಿ ಮುಂದೆ ತರತಕ್ಕಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ ಆ ಒಂದು ಎಕ್ಸಿಬಿಷನ್ ಸಹ ನಾವು ಆಯೋಜನೆಯನ್ನು ಮಾಡಿದ್ದೀವಿ. ನಮ್ಮ ಈ ಜ್ಯೋತಿ ಎಜುಕೇಷನ್ ಟ್ರಸ್ಟಿನ ಸೆಕ್ರೆಟ್ರಿ ಆಗಿರ್ತೀನಿ ನಾನು ಇಲ್ಲಿಗ. ನಮ್ಮ ಒಂದು ಈ ಶಾಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅನಾವರಣಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅಂತಲೇ ಹೇಳಬೇಕಾಗುತ್ತೆ. ಅವ್ರನ್ನ ಅಭಿಲಾಷೆ ಗ್ರಾಮಾಂತರದಲ್ಲಿ ಒಂದು ಒಳ್ಳೆಯ ಶಾಲೆ ಮಾಡಿ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಶಾಲೆ ಪ್ರಾರಂಭ ಮಾಡಿರ್ತೀವಿ. ಈ ಥರ ಒಂದು ಉಚಿತವಾದ ಕಣ್ಣಿನ ಚಿಕಿತ್ಸೆ ಇರ್ಬೋದು, ಅಥವಾ ನಮ್ಮ ಈ ಇನ್ನೂ ಆರೋಗ್ಯ ರಕ್ತದಾನದ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ. ಇದಕ್ಕೆ ನನಗಂತೂ ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ಎಲ್ಲದರ ಒಂದು ಕಾರ್ಯಕ್ರಮದ ಹಿಂದೆ ನಮ್ಮ ಪ್ರಿನ್ಸಿಪಲ್ ಆದಂಥ ಗೋಪಾಲ್ ಸರ್ ಅವರು ಇದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಈ ಥರ ಒಂದು ಒಳ್ಳೆಯ ನಮ್ಮ HM ಆಗಿರ್ತಕ್ಕಂಥ ಅಥವಾ ಪ್ರಿನ್ಸಿಪಲ್ ಆಗ್ತಕ್ಕಂಥ ಗೋಪಾಲ್ರವರು ಸಹ ಇಲ್ಲಿ ಒಂದು ಆರ್ಗನೈಸ್ ಮಾಡಿ ಈ ಥರ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಇದೇ ಥರ ನಡೆಸ್ಕೊಂಡು ಹೋಗ್ತಿರಲಿ ಮತ್ತು ಒಂದು ಶಾಲೆ ಕೂಡ ಅಭಿವೃದ್ಧಿ ಪಥದಲ್ಲಿ ನಡಲಿ ಅಂತ ಒಂದು ಉದ್ದೇಶವನ್ನು ಹೇಳ್ತಾ, ಮತ್ತು ಗ್ರಾಮಸ್ಥರಿಗೆ ಮತ್ತು ಎಲ್ಲರಿಗೂ ಈ ಒಂದು ರಕ್ತದಾನದ ಬಗ್ಗೆ ಏನು ಒಂದು ಅವಶ್ಯಕತೆ ಇದೆ ಈ ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅನ್ನೋ ಉದ್ದೇಶದಿಂದ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಮಕ್ಕಳಲ್ಲಿ ಕೂಡ ಬರುತ್ತೆ, ಯಾಕಂದರೆ ಇಂದಿನ ಮಕ್ಕಳೇ ಬಂದು ಪ್ರಜೆಗಳಾಗ್ತಾರೆ. ಅವರು ಕೂಡ ಇದೇ ಥರ ಒಂದು ನಮ್ಮ ರಕ್ತದಾನ ಮಾಡೋದಲ್ಲಾಗಲಿ ಅಥವಾ ಕಣ್ಣಿನ ಪರೀಕ್ಷೆ, ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಭಾಗವಹಿಸೋದಕ್ಕೆ ನಮಗೆ ಕಣ್ಣು ಭಾಳ ಅವಶ್ಯಕತೆ ಇದೆ. ಈ ಒಂದು ಕೂಡ ನಾವು ಹೆಚ್ಚು ಜಾಗರೂಕತೆಯಿಂದ ಈ ಒಂದು ಅಂಗಗಳನ್ನ ನಾವು ಉಳಿಸ್ಕೊಳ್ಬೇಕಾಗತ್ತೆ ಅಥವಾ ಪೋಷಿಸಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರತಕ್ಕಂಥ ನಮ್ಮ ಶಾಲೆ ಆಡಳಿತ ಮಂಡಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಈ ಪೋಷಕರು ಇದೇ ಥರ ಆಗಮಿಸಿ ಇನ್ನೂ ಹೆಚ್ಚಿಗೆ ಆಗಮಿಸಿ ಈ ಒಂದು ಸೌಲಭ್ಯವನ್ನು ಅನುಭವಿಸ್ಕೊಳ್ಳಿ ಅಥವಾ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಏನೊಂದು 2 ಮಾತನ್ನು ಮುಗಿಸ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಇದನ್ನು ನಮ್ಮ ಶಾಲೆಯಲ್ಲಿ ಆದರ್ಶ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಫ್ರೀ ಹೆಲ್ತ್ ಚೆಕಪ್ ಕೂಡ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪೋಷಕರ ಜೊತೆಯಲ್ಲಿ ಸಂವಾದನೂ ಇದೆ ಮಕ್ಕಳ ಜೊತೆಯಲ್ಲಿ. ಮತ್ತು ಸ್ಕೂಲ್ ಸಬ್ಜೆಕ್ಟ್ ವೈಸ್ ಎಕ್ಸಿಬಿಷನ್ ಕೂಡ ಇದೆ. ಸೊ ಇವತ್ತು ಬಂದಿರೋ ಎಲ್ಲರಿಗೂ ಐ ವಾಂಟ್ ಟು ಥ್ಯಾಂಕ್. ಐ ಆಲ್ಸೋ ವಾಂಟ್ ಟು convey one more thing very important, that we are having a big campus, we are having a very vast field for children,
and our infrastructure is much better than any of the other schools in close by ಹೊಸಕೋಟೆ ಟೌನ್. ಸೊ ಎಲ್ಲರೂ ಈ ನಮ್ಮ ಟೌನಲ್ಲಿರೋರು ಎಲ್ಲರೂ ಇದ್ರದ್ದು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ನಮ್ಮ ಶಾಲೆಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೇರೆ ಶಾಲೆಗಿಂತ ಒಂದು ಎಜುಕೇಷನ್ ಸಿಸ್ಟಮ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಫೀಸ್ ಸ್ಟ್ರಕ್ಚರ್ ಆಗಲಿ ಎಲ್ಲ ಕೂಡ ರೀಚಬಲಲ್ಲಿದೆ ಸರ್. ಸೊ ನಾನು ಈ ಒಂದು ದಿವಸ ನೀವು ನ್ಯೂಸ್ ಚಾನಲ್ ಅವ್ರು ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಜನರಿಗೆಲ್ರಿಗೂ ಬಂದು ನಮ್ಮ ಶಾಲೆ ಒಂದು ಸಲ ಭೇಟಿ ಕೊಡಿ, ಶಾಲೆ ಬಂದು ನೋಡಿ ಒಂದು ಸಲ, ನಮ್ಮ ಟೀಚರ್ಸು ನಮ್ಮ ಪ್ರಿನ್ಸಿಪಲ್ ಇದ್ದಾರೆ ಅವ್ರ ಜೊತೆ ಮಾತನಾಡಿ ಒಂದು ಸಲ, ಆಮೇಲೆ ನೀವು ನಿಮ್ಮ ಡಿಸಿಷನ್ ತೊಗೊಂಡು ನಿಮ್ಮ ಮಕ್ಕಳನ್ನ ನಮ್ಮ ಸ್ಕೂಲಿಗೆ ಸೇರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ದಿನ ಆದರ್ಶ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಫ್ರೀ ಹೆಲ್ತ್ ಚೆಕಪ್ಪು, ಕಣ್ಣಿನ ಚೆಕಪ್ಪು ಮತ್ತು ಸ್ಪೆಷಲ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿದ್ದಾರೆ. ನಮ್ಮ ಆದರ್ಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ಪ್ರತಿ ವರ್ಷ ವಿಭಿನ್ನವಾಗಿ ವಿನೂತನವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಹೊಸಕೋಟೆಯಲ್ಲಿ ಕೆಲವೇ ಪ್ರತಿಷ್ಠಿತ ಶಾಲೆಗಳಲ್ಲಿ ಮುಂಚೂಣಿಯಲ್ಲಿರುವಂಥ ಕೆಲವೇ ಶಾಲೆಗಳಲ್ಲಿ ಆದರ್ಶ ಇಂಟರ್ನ್ಯಾಷನಲ್ ಸ್ಕೂಲು ಒಂದು ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇದೇ ರೀತಿ ಅವರು ಮಕ್ಕಳಿಗೆ ಶೈಕ್ಷಣಿಕವಾಗಿ ಇವತ್ತೊಂದು ಸೈನ್ಸ್ ಎಕ್ಸಿಬಿಷನ್ ಸಹ ಇದೆ, ಭಾಳ ವಿನೂತನವಾಗಿ ಮಕ್ಕಳು ಎಲ್ಲ ಡಿಸ್ಪ್ಲೇನ್ ಮಾಡಿದ್ದಾರೆ. ಇದೇ ರೀತಿ ಮುಂದುವರಲಿ, ಹೊಸಕೋಟೆ ತಾಲೂಕಿನ ಜನತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮುನ್ನಡೆಸಲಿ ಅಂತ ನಾನು ಇವತ್ತಿನ ಸರ್. ನಮ್ಮ ಹೆಸರು ಮಂಜುನಾಥ್ ವಿ ಅಂತ, ಕುಮಾರ್ ತೇಜ್ ಅವ್ರ ಫಾದರ್. ಆದರ್ಶ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಎಜುಕೇಷನ್ ಜೊತೆಗೆ ಒಂದು ಸೋಷಿಯಲ್ ಅವೇರ್ನೆಸ್ಸು ಮತ್ತು ಹೆಲ್ತ್ ಅವೇರ್ನೆಸ್ಸು ಇದನ್ನು ಜೊತೆಯಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು ಎಷ್ಟೋ ಖುಷಿ ಆಗ್ತದೆ. ಈವನ್ ಎಷ್ಟೋ ಸ್ಕೂಲುಗಳಲ್ಲಿ ಬರೀ ಎಜುಕೇಷನ್ ಜೊತೆನೇ ಹೋಗ್ತಾರೆ, ಅದು ಬಿಟ್ಟು ಎಜುಕೇಷನ್ ಬಿಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಮತ್ತು ಅದರ ಜೊತೆಗೆ ಹೆಂಗೆ ನಾವು ಒಡನಾಟ ಮಾಡ್ಬೋದು ಅನ್ನೋದು ಅರಿವು ಮೂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಆರೋಗ್ಯ ಅನ್ನೋದು ಮಹಾಭಾಗ್ಯ. ಆರೋಗ್ಯ ಇಲ್ಲಾಂದರೆ ನಮ್ಮ ಹತ್ರ ಎಷ್ಟು ಕೋಟಿ ಇದ್ದರೂ, ಎಷ್ಟು ಶ್ರೀಮಂತ ಇದ್ದರೂ, ಎಷ್ಟೇ ಟೈಮ್ ಇದ್ರೂ ಆರೋಗ್ಯ ಇಲ್ಲಾಂದರೆ ಎಲ್ಲ ಶೂನ್ಯ. ಅದರ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು ಬ್ಲಡ್ ಡೊನೇಟ್ ಆಗಿರ್ಬೋದು, ಐಸ್ ಚೆಕಪ್ ಇರ್ಬೋದು, ಈವನ್ ಮಕ್ಕಳಿಗೆ ಹೆಲ್ತಿ ಫುಡ್ ಕಾಂಪಿಟೇಷನ್ ಇರ್ಬೋದು, ಇದನ್ನೆಲ್ಲ ಆರ್ಗನೈಸ್ ಮಾಡಿರೋದು ಆದರ್ಶ ಇಂಟರ್ನ್ಯಾಷನಲ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಈವನ್ ಪ್ರಿನ್ಸಿಪಲ್ ಕೋಆರ್ಡಿನೇಟ್ ಮಾಡಿಕೊಂಡು ಇದನ್ನು ಅರೇಂಜ್ ಮಾಡಿರೋದು ರಿಯಲಿ ಇಟ್ ಈಸ್ ಎ ವೆರಿ ಗುಡ್. ಈ ಜನ್ರೇಷನ್ಗೆ ಇವೆಲ್ಲ ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ ಸರ್. ಸೇಮ್ ಥಿಂಗ್ ಇದೇ ಥರ ಎಲ್ಲರೂ ಎಜುಕೇಟೆಡ್ ಆಗಲಿ. ಬ್ಲಡ್ಡು ಒಬ್ಬರು ಡೊನೇಟ್ ಮಾಡಿದ್ರೆ ಒಂದು ಪ್ರಾಣ ಉಳಿಸ್ದಂಗೆ ಆಗ್ತದೆ. ಅದನ್ನು ಪ್ರತಿಯೊಬ್ಬರು ಆರೋಗ್ಯವಂತರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಡೊನೇಟ್ ಮಾಡಿದ್ರೆ ಇನ್ನೊಂದು ಪ್ರಾಣ ಉಳಿಸ್ದಂಗೆ ಆಗ್ತದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಡೊನೇಟ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಪ್ರಿನ್ಸಿಪಾಲ್ಗೂ ಮತ್ತು ಆದರ್ಶ